ಮಿಸ್ಟರ್ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು ಹತ್ರ ಬಂದಿದ್ದೀವಿ. ಇವ್ರ ದೇವಸ್ಥಾನಕ್ಕೆ ನಾವು ಬಂದಿರೋದು. ಸ್ವಲ್ಪ ನೋಡಿ ಎಲ್ಲೆಲ್ಲಿ ಬೆಳೀತದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಎಸ್, ಇವಾಗ ಬರ್ತಾ ಇರೋದು ದೊಡ್ಡಮ್ಮನವರ ಚಿಕ್ಕಮ್ಮ ದೇವಸ್ಥಾನ ಅಂತ. ಹಟ್ಟಿ ಲೆಕ್ಕಮ್ಮ ದೇವಸ್ಥಾನ ಏನಿದೆ ಅವ್ರದ್ದು ತಂಗಿ ದೇವಸ್ಥಾನ ಅಂತ ಯಾವುದೋ ಹಳೆ ವಿಡಿಯೋದಲ್ಲಿ ನಾನು ನೋಡಿದ್ದೆ. ಬನ್ನಿ ಇವಾಗ ಒಳಗಡೆ ಏನಿರುತ್ತೆ, ಹೆಂಗೆ ಏನು ಎತ್ತ ಅಂತ ನೋಡ್ಕೊಂಬರೋಣ. ಸೊ ಹೊರಗಡೆ ವ್ಯೂ ಅಂತೂ ಈ ಥರ ಇತ್ತು. ಒಂಥರ ಥೀಮಲ್ಲಿ ಮಾಡಿದ್ದಾರೆ, ಒಂಥರ ಬ್ಲೂ ಥೀಮಲ್ಲಿ. ಹೊರಗಡೆ ಎಲ್ಲ ಫುಲ್ ಖಾಲಿ ಖಾಲಿ ಇತ್ತು, ಬಿಕಾಸ್ ಇವತ್ತು ಸೋಮವಾರ ಅಲ್ವಾ. ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಬ್ಲಾಗ್, ನಾನು ಅದೇ ಬ್ಲಾಗ್ನೇ ಕಂಟಿನ್ಯೂ ಪಾರ್ಟ್ 2 ಆಗಿ ಮಾಡಿದ್ದೀನಿ. ಈಗ ಹಟ್ಟಿ ಲೆಕ್ಕಮ್ಮ ಇತ್ತು, ಇದು ಚಿಕ್ಕವ್ರದ್ದು. ಏನಿದೆ ಹೆಸರು ಅಂದರೆ ಜಲಗಿದರೆ ಅಮ್ಮನವರ ದೇವಸ್ಥಾನ. ಇವತ್ತು ದಾಸೋಹ ನೋಡಪ್ಪ, ಹಿಂಗೆ ಮಾಡೋದು. ಸ್ಲಿಪ್ಪರ್ ಇಲ್ಲೇ ಬಿಡೋಣ. ಅದು ಓದು ಕೆಳಗೆ ದಾಸೋಹ ಕೆಳಗೆ. ಚಿಕ್ಕಮ್ಮ ದೊಡ್ಡಮ್ಮನವರ ದೇವಸ್ಥಾನ. ಅರ್ಥ ಆಯ್ತಾ? ಚಿಕ್ಕಮ್ಮ ಅಲ್ಲಿ ಹೇಳೋದಲ್ಲ. ಹೆಂಗ್ ಮಾತಾಡ್ತಾರೆ ನೋಡು. ಗಂಟು ಸೊಪ್ಪು ಇದು ಕನ್ಸೆಪ್ಟ್ ನೋಡಿ ಎಲ್ಲೆಲ್ಲಿ ಬೆಳೀತದೆ. ಯಪ್ಪ, ಎಲ್ಲೂ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಏನೋ ಅಪ್ಪ, ಒಂಚೂರು ಓಕೆ ಓಕೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಓಕೆ. ಅದೇ ಕಸ ಅದೇ ಇದು. ಈಗ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಯಾರೂ ಇರಲಿಲ್ಲಲ್ಲ, ಹಾಗಾಗಿ ಅಲ್ಲೆಲ್ಲೂ ನೇಮ್ ಬೋರ್ಡು ಇರಲಿಲ್ಲ, ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ. ಸೊ ಹಾಗಾಗಿ ಧೈರ್ಯವಾಗಿ ಫೋನ್ ಆನ್ ಮಾಡ್ಕೊಂಡು ಎಂಟರ್ ಆಗಿದ್ದೀವಿ. ನೋಡಿ ಹೊರಗಡೆ ಈ ಥರ 2 ದೇವಿಗಳಿದ್ದಾವೆ. ಆ್ಯಂಡ್ ಒಳಗಡೆ ಫುಲ್ಲು ಸೆಕ್ಯೂರಿಟಿ, ಅಂದರೆ ಜನ ಇದ್ದಾಗ ರಶ್ ಆಗುತ್ತೆ ಅಲ್ವಾ, ಹಾಗಾಗಿ ಫುಲ್ಲು ಅದಕ್ಕೆ ಏನೇನು ಬೇಕೋ ಎಲ್ಲ ಥರದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದಿಬ್ಬರು ಇದ್ದರು, ಪೂಜಾರಿ ಸಮೇತ ಅಲ್ಲಿ ಇರಲಿಲ್ಲ. ಆಮೇಲೆ ಪೂಜಾರಿಗಳು ಬಂದರು. ಬನ್ನಿ ಇವಾಗ ದೇವ್ರು ಹೇಗಿದೆ ದರ್ಶನ ಮಾಡ್ಕೊಳ್ಳೋಣ. ನಾನು ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿ ಒಳಗಡೆ ಈ ಥರ ಇದೆ ಫುಲ್ಲು. ಅಪ್ಪ, ಸಖತ್ತಾಗಿತ್ತು ಬಿಡಿ ಮಾತ್ರ. ವ್ಯೂ ನೋಡೋಕ್ಕೆ ಚಂದ. ಒಳಗಡೆ ಸೂಪರಾಗಿ ದರ್ಶನ ಆಯಿತು. ಇವಾಗ ಹೊರಗಡೆ ನೋಡಿ ಔಟ್ ಸೈಡೆಲ್ಲ ಈ ಥರ ಇದೆ. ಸೊ ಇಲ್ಲಿ ಬಂದುಬಿಟ್ಟು ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮನವರ ದೇವಸ್ಥಾನ, ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಅಂದರೆ ಅಕ್ಕ ತಂಗಿ ದೇವಸ್ಥಾನ ಇದು. ಸೊ ಇದು ಒಂದು, ಮತ್ತು ಹಟ್ಟಿ ಲೆಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲ, ಅದೊಂದು ಸಪ್ರೇಟು. ಆಮೇಲೆ ಅಲ್ಲಿ ಹೋದ್ಮೇಲೆ ಇವಾಗ ಮೊಬೈಲಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಹೊರಗಡೆ ನೋಡಿ ಈ ಥರ ಮರಗಳಿದ್ದಾವೆ, ಅನ್ನದಾಸೋಹ ಇರುತ್ತೆ. ಯಾರ್ಯಾರೆಲ್ಲ ಹಟ್ಟಿ ಲೆಕ್ಕಮ್ಮ ಮತ್ತು ಚಿಕ್ಕಮ್ಮ ದೊಡ್ಡಮ್ಮನವರ ಸನ್ನಿಧಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಹೋಗಿ. ಈಗ ನಾವು ನೆಕ್ಸ್ಟ್ ಹೊರಟಿದ್ದೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. 3 ದೇವಸ್ಥಾನ ಆಯಿತು. ಹಾಗಾಗಿ ಮನೇಲೊಂದು ಪೂಜೆಗೆ ಕೈ ಮುಕ್ಕೊಂಡು ಹೋಗಿದ್ವಿ. ಆನ್ ದ ವೇ ಒಂದು ದೇವಸ್ಥಾನ ಸಿಕ್ಕಿತ್ತು, ಕೈ ಮುಕ್ಕೊಂಡ್ವಿ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಅಲ್ಲೇ ನಿಯರ್ ಬೈ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇತ್ತು. ಸೊ ಇವಾಗ ನಾವು ಬಂದಿದ್ದೀವಿ ಯಡಿಯೂರು ಸಿದ್ಧಲಿಂಗೇಶ್ವರ, ದ ಫೇಮಸ್ ಟೆಂಪಲ್. ಯಡಿಯೂರಲ್ಲಿ ಇದು ಫೇಮಸ್ ಟೆಂಪಲು, ಹಾಗಾಗಿ ಅಲ್ಲೇ ನಿಯರ್ ಬೈ ಇದ್ವಿ ಅಲ್ವಾ. ಹಾಗೆ ಚಿಕ್ಕಣ್ಣ ಸ್ವಾಮಿಗೂ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸ್ವಲ್ಪ ದೂರ ಆಯಿತು, ಆಮೇಲೆ ಮತ್ತೆ ನೈಟ್ ಡ್ಯೂಟಿ ಹೋಗಬೇಕಿತ್ತು ಇವರು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ನೋಡೋಣ ಇನ್ನೊಂದ್ಸಲ ಯಾವಾಗಾದರೂ ಫ್ರೀ ಆದರೆ ಚಿಕ್ಕಣ್ಣ ದೇವಸ್ಥಾನಕ್ಕೂ ಹೋಗಿ ಬರಬೇಕು. ಬನ್ನಿ ಇವಾಗ ಎಂಟ್ರೆನ್ಸ್ ಫುಲ್ಲು ಈ ಥರ ಮಾಡಿದ್ದಾರೆ. ಬೈಕ್ಗಳಿಗೆಲ್ಲ ಸಪ್ರೇಟು, ಕಾರ್ಗಳಿಗೆಲ್ಲ ಸಪ್ರೇಟ್ ಪಾರ್ಕಿಂಗ್ ಇರುತ್ತೆ. ಬನ್ನಿ ಇವಾಗ ಎಂಟ್ರೆನ್ಸ್ ಆಗೋಣ. ನಾನಂತೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಯಾಕಂದರೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ. ಅಲ್ಲೇನಿರುತ್ತೆ, ಇಲ್ಲೇನಿರುತ್ತೆ, ಅಲ್ಲೇನಿರ್ಬೋದು, ಯಾವ ಥರ ಇರುತ್ತೆ ಒಳಗಡೆ, ಆ ಥರ ಎಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ನನಗೆ. ಬನ್ನಿ ಇವಾಗ ನೋಡಿ, ದೇವಸ್ಥಾನ ಇರೋದು ಅಲ್ಲಿ ಅಷ್ಟು ಮಿನಿಮಮ್ ಒಂದು 300-400 ಫುಲ್ಲು ಜಾಗ. ಯಾಕಂದರೆ ಜಾತ್ರೆ ಅದು ಇದು ನಡೆಯುತ್ತಲ್ಲ. ಸೊ ತುಂಬ ಚೆನ್ನಾಗಿ ಸ್ಪೇಸಸ್ ಬೇಕು, ಚೆನ್ನಾಗಿತ್ತು. ನೋಡಿ ಈ ಥರ ಇದೆ ಗೋಪುರ ಹೊರಗಡೆಯಿಂದ. ಇವಾಗ ಸ್ಲಿಪ್ಪರ್ ಬಿಡೋ ಜಾಗ ಈ ಕಡೆ ಸೈಡಲ್ಲೇ, ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇಂಟೆನೆನ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಹಾಗೆ ಒಂದು ದೇವಸ್ಥಾನಕ್ಕೆ ಹೋದರೆ ಒಳ್ಳೆ ವೈಬ್ ಬರಬೇಕು,
ಅಂದರೆ ನಾವು ಏನೋ ಒಂದು ಟೆನ್ಷನಲ್ಲಿ ಇರ್ತೀವಿ, ಒಂದು ಸ್ವಲ್ಪ ಬೇಜಾರಲ್ಲಿ ಇರ್ತೀವಿ, ಮನಸ್ಸಿಗೆ ನೆಮ್ಮದಿ ತೊಗೊಳಕ್ಕೆ ಹೋಗಿರ್ತೀವಿ. ಈ ಫ್ಯಾಮಿಲಿ ಟೆನ್ಷನ್ನು ಅದು ಇದು ಅಂತ ಎಲ್ಲ ಮರೆತು ಒಂದು ಸ್ವಲ್ಪ ಪೀಸ್‌ಫುಲ್ಲಾಗಿ ಹೋಗಿರ್ತೀವಿ. ಅಲ್ಲಿ ಹೋದ್ಮೇಲೆ ನಮಗೆ ಪೀಸ್‌ಫುಲ್ ಅನ್ನೋದಿರಲ್ಲ. ಗಲೀಜು ಗಜ 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 ಅಂದರೆ ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಅಂತ ಅನ್ಸಲ್ಲ. ಸೊ ಕ್ಲೀನಾಗಿ ನೀಟಾಗಿದ್ದರೆ ಒಂದು ಸ್ವಲ್ಪ ಅಬ್ಬಾ! ಎಷ್ಟು ಕೂಲು ಮೈಂಡ್‌ಸೆಟ್ ಇರುತ್ತೆ, ನೆಮ್ಮದಿ ಅನಿಸುತ್ತೆ. ಅದಕ್ಕೆ ನಾನು ಆಗಲೇ ಆ ದೇವಸ್ಥಾನದಲ್ಲಿ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ದು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಬನ್ನಿ ಇವಾಗ ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಹತ್ರ ಇದೊಂದು ಫೇಮಸ್ ಪುಣ್ಯಕ್ಷೇತ್ರ ಆಯಿತಾ. ಸೊ ಇದು ಸುಮಾರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವರು ಯಾರು ಅಂತ ಕೇಳಿದ್ರೆ, ಇವರು ಸ್ವಾಮಿಗಳು, ಮಹಾನ್ ಶಿವ ಭಕ್ತರು, ಇವರು ಜ್ಞಾನಿಗಳು ಕೂಡ ಆಗಿರ್ತಾರೆ. ಇವರು ನಮ್ಮ ದೇಶಕ್ಕೆ ಅಂದರೆ ಸಮಾಜಕ್ಕೆ ತುಂಬ ಅಂದರೆ ತುಂಬಾ ಭಕ್ತಿ ಮತ್ತು ಸೇವೆ ಮಹತ್ವಗಳನ್ನ ತುಂಬಾ ಅಂದರೆ ಸಾರಿದ ಸಂತರು ಅಂತಾರಲ್ಲ, ಸೊ ಆ ಥರ ಇವರು. ಆ್ಯಂಡ್ ಇದ್ರ ಬಗ್ಗೆ ತುಂಬ ವಿಶೇಷತೆ ಇದೆ. ಏನೇನಪ್ಪ ಅಂತಂದರೆ, ಈ ದೇವಸ್ಥಾನ ಬಹಳ ಅಂದರೆ ಬಹಳ ತುಂಬ ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ಶಿವಲಿಂಗವನ್ನು ತುಂಬ ಫೇಮಸ್ ಆಗಿ ಭಕ್ತಿಯಿಂದ ಅಂದರೆ ಶಿವನ್ನ ತುಂಬ ಭಕ್ತಿಯಿಂದ ಪೂಜಿಸ್ತಾರೆ. ಯಾಕೆ ಅಂತಂದರೆ ಸಿದ್ಧಲಿಂಗೇಶ್ವರ ಅವರು, ಯಡಿಯೂರು ಸಿದ್ಧಲಿಂಗೇಶ್ವರ ಅವರು ತುಂಬ ಶಿವನ ಭಕ್ತರಾಗಿರ್ತಾರೆ. ಹಾಗಾಗಿ ಇಲ್ಲಿ ಶಿವನ್ನ ತುಂಬ ಬೇಡ್ಕೊತಾರೆ. ಆ್ಯಂಡ್ ಮೇನ್ ಬಂದುಬಿಟ್ಟು ಇಲ್ಲಿ ಸಾವಿರಾರು ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಜನ ಬರ್ತಾರೆ ಈ ದೇವಸ್ಥಾನ ನೋಡೋಕ್ಕೆ. ಇವ್ರದ್ದು ಪವಾಡಗಳು ಜಾಸ್ತಿ ಆ್ಯಂಡ್ ನಂಬಿಕೆ ಜಾಸ್ತಿ. ಮೇಯ್ನು ಅಂದರೆ ಪವಾಡಗಳು ನಡೀತವೆ. ಏನು ಗೊತ್ತಾ ಅಂದರೆ, ನಾನು ದೇವರು ದಿಂಡ್ರು ಅಂತ ಜಾಸ್ತಿ ನಂಬಲ್ಲ. ಬಟ್ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಅಲ್ಲಿ ಏನು ಹೇಳಿರ್ತಾರೋ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಂಬ್ತೀನಿ, ಬಟ್ ತುಂಬ ಡೀಪಾಗೆಲ್ಲ ನಂಬಲ್ಲ ನಾನು. ಸೊ ಇಲ್ಲೆಲ್ಲ ಆರೋಗ್ಯ, ಉದ್ಯೋಗ ಮತ್ತು ಮದುವೆ ಎಲ್ಲ ಆದರೆ ಏನಾದರೂ ಹರಕೆ ಕಟ್ಕೊಂಡ್ರೆ ಅದು ನೆರವೇರುತ್ತೆ. ಮತ್ತು ಮೇನ್ ಇಲ್ಲಿ ಪ್ರತಿ ವರ್ಷ ದೊಡ್ಡ ಜಾತ್ರೆ ನಡೆಯುತ್ತೆ, ಸರಿನಾ. ಎಷ್ಟು ದೊಡ್ಡ ಜಾತ್ರೆ ಅಂದರೆ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಎಷ್ಟು ಪೂಜೆಗಳು, ವ್ರತ ಮಾಡ್ತಾರೆ, ಧಾರ್ಮಿಕ ಕಾರ್ಯಗಳು ಅಂದರೆ ಎಷ್ಟೊಂದು ಚಟುವಟಿಕೆಗಳಿರ್ತವೆ. ಅಲ್ಲಿ ದೇವಾಲಯಗಳಲ್ಲಿ ಮೇನ್ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿರ್ತಾರೆ. ಅಂದರೆ ಅಭಿಷೇಕ ಮತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಪ್ರಸಾದ ಇರುತ್ತೆ ಆ್ಯಂಡ್ ಆಶೀರ್ವಾದ ಪಡಿತಾರೆ. ತುಂಬ ಜನ ಭಕ್ತಾದಿಗಳು ಇಷ್ಟದಿಂದ ಏನೇನೋ ಮಾಡ್ತಾರೆ. ಮತ್ತು ಒಳಗಡೆ ನೋಡಿ ಈ ಥರ ಥೀಮ್ ಥರ ಇತ್ತು. ಪದೇ ಪದೇ ಥೀಮ್ ಅಂತ ಇದ್ದಿತ್ತು. ಒಳಗಡೆ ದೇವಸ್ಥಾನ ಈ ಥರ ಇತ್ತು. ಆ್ಯಂಡ್ ಅಲ್ಲಿ ಬೆಸ್ಟ್ ಟೈಮಿಂಗ್ಸ್ ಏನು ಅಂತ ಅಂದರೆ, ಬೆಳಗಿನ ಟೈಮಲ್ಲಿ ಹೋದರೆ ತುಂಬ ನೆಮ್ಮದಿಯಾಗಿ ದರ್ಶನ ಮಾಡ್ಬೋದು. ಆ್ಯಂಡ್ ಅಲ್ಲಿ ಟೈಮಿಂಗ್ಸು ಅಂತಲೂ ಇದೆ, ನೋಡೋಣ, ನಾನು ತಿಳ್ಕೊಂಡು ಹೇಳ್ತೀನಿ. ಮತ್ತು ಜಾತ್ರೆ ಟೈಮಲ್ಲಿ ಸಿಕ್ಕಾಪಟ್ಟೆ ಹೆಚ್ಚು ಜನ ಇರ್ತಾರೆ. ಬಟ್ ಹುಷಾರಾಗಿ ಮಕ್ಕಳು, ಪ್ರೆಗ್ನೆನ್ಸಿ ಅವರಿದ್ದರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ, ಸೇಫ್ ಅಲ್ಲ. ಪ್ರೆಗ್ನೆನ್ಸಿ ಅವರಂತೂ ಸ್ವಲ್ಪ ಅವಾಯ್ಡ್ ಮಾಡಿದ್ರೇ ಬೆಸ್ಟ್. ನಾರ್ಮಲ್ ಟೈಮಲ್ಲಿ ಹೋಗಿ ಬನ್ನಿ ಬೇಕಾದರೆ. ಸೊ ಈ ಥರ ನೋಡಿ ಹೊರಗಡೆ ಈ ಥರ ಇತ್ತು. ಇಲ್ಲೇ ನಿಯರ್ ವಾಶ್ರೂಮ್ ಇದೆ. ಸೊ ಇದು ಒಂಥರ ಬಾವಿಕಟ್ಟೆ ಥರ ಇತ್ತು. ಸೊ ಕೊನೆಯದಾಗಿ ಹೇಳಬೇಕು ಅಂದರೆ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ಭಕ್ತಿ, ಹಾಗೆ ನೆಮ್ಮದಿ. ಅಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ಅನುಭವದ ಮಾತುಗಳು ಮತ್ತು ಪುಣ್ಯಕ್ಷೇತ್ರ ಅಲ್ವಾ. ಸೊ ಹಾಗಾಗಿ ಅವಕಾಶ ಸಿಕ್ಕರೆ ಒಂದು ಸಲ ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ. ಆ್ಯಂಡ್ ಸ್ವಾಮಿನೂ ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲ ಪ್ಲೇಸು ನೋಡ್ಬೋದು, ಆ ಥರ ಏನೂ ಇಲ್ಲ. ಪೀಸ್ಫುಲ್ಲಾಗಿ ಆರಾಮಾಗಿ ಟ್ರಾವೆಲ್ ಮಾಡಿಕೊಂಡು ಸೊ ಹೋದರೆ ಜಾತ್ರೆ ಟೈಮಲ್ಲಿ ಹೋಗಿ ಬನ್ನಿ. ಬಟ್ ಬಿ ಸೇಫ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ, ದೇವಸ್ಥಾನದ್ದು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಆನ್ ದ ವೇ ನೋಡೋಣ, ಒಂದು ಯಾವುದಾನ ಹೋಟ್ಲಿಗೆ ಸಿಕ್ಕಿದ್ರೆ ಊಟ ಗೀಟ ಮಾಡಿಕೊಂಡು ನಿಲ್ಲಿಸ್ತೀವಿ ನೋಡಿ. ಮತ್ತು ಹೊರ್ಗಡೆ ಈ ಕಡೆ ಹೋಗಿರಲಿಲ್ಲ, ಇದು ಎಂಟ್ರೆನ್ಸು. ನಾವು ಈ ಕಡೆಯಿಂದ ಬಂದ್ವಿ ಅಲ್ವಾ, ಸೊ ಇದು ಆ್ಯಕ್ಚುಲಿ ಎಂಟ್ರೆನ್ಸು, ಅದು ಬೇರೆ. ಕುದುರೆ ಎಲ್ಲ ಇತ್ತು, ಕುದುರೆ ಸವಾರಿ ಇತ್ತು. ಹಾಗೆ ಅಲ್ಲಿ ಒಂದು ಕೆರೆ ಇತ್ತು. ಸೊ ಕೆರೆ ಹತ್ರ ನಾವೇನು ಹೋಗಲಿಲ್ಲ. ಸೊ ಈ ಥರ ಇತ್ತು ಈ ಒಂದು ವ್ಲಾಗು. ನೋಡೋಣ, ಈಗ ನಾವು ಹೊರಡ್ತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆ ಸಿಕ್ಕಾಬಟ್ಟೆ. ನೋಡೋಣ, ಅಲ್ಲಿ ಆನ್ ದ ವೇ ಊಟ ಮಾಡ್ಕೊಂಡು ಹೋಗೋಕ್ಕಾದ್ರೆ ಮಾಡ್ತೀವಿ, ಇಲ್ಲಾಂದರೆ ಡೈರೆಕ್ಟ್ ನಮ್ಗೆ 2 ಅವರ್ಸ್ ಇದೆ ಮನೆಗೆ ಹೋಗೋಕ್ಕೆ. ಸೊ ಫೈನಲ್ ಆಗಿ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಹೊರಡೋಣ. ಕೊನೆಗೂ ನಾವು ಹೊರಟ್ಬಿಟ್ಟು ಡೈರೆಕ್ಟಾಗಿ ನಾನು ಸ್ವಾತಿ ಹೋಟೆಲ್ ಎಂಪೈರ್ ಅಂತ ಇತ್ತು ಅಲ್ಲಿ, ಅಂದರೆ ಪ್ಯೂರ್ ವೆಜ್ಜು. ಎಂಪೈರ್ ಅಲ್ಲ, ಸಾರಿ, ಸ್ವಾತಿ ಹೋಟೆಲ್ ಅಂತ ಇತ್ತು. ನಾವೀಗ ಜಸ್ಟ್ ಒಂದು ಮೀಲ್ ಆರ್ಡ್ರ್ ಮಾಡಿಕೊಂಡು, ಒಂದು ಮೀಲಲ್ಲೇ ಇಬ್ಬರು ಬೈಟು ಮಾಡ್ಕೊಂಡು ತಿಂತಾಯಿದ್ದೀವಿ. ಲೈಟಾಗಿ ತಿನ್ಕೊಂಡು ಹೋದರೆ ಆಯಿತು, ಮನೆಗೆ ಹೋಗ್ಬಿಟ್ಟು ಏನಾದ್ರು ತಿನ್ನೋಣ ಅಂದ್ಬಿಟ್ಟು.
ನಾನೊಬ್ಬ ಡುಮ್ಮಿ ಆಗಿದ್ದೀನಲ್ಲ ಅಂತ ಹೇಳ್ತಾ ಇದ್ದೆ. ಬನ್ನಿ ಇವಾಗ ನೋಡೋಣ ಆರ್ಡ್ರ್ ಯಾವ ಥರ ಬರುತ್ತೆ. ನೋಡು, ನಾನು ಎಷ್ಟು ಮಾತಾಡ್ತಾ ಇದ್ದೀನಿ, ಒಂಚೂರು ನನ್ನ ಕಡೆ ನೋಡಲ್ಲ, ಬರೀ ಫೋನಲ್ಲೇ ಇರ್ತಾರೆ. ನಾನೇ ಆರ್ಡ್ರ್ ಮಾಡಬೇಕು ಎಲ್ಲೋದ್ರೂ. ಬನ್ನಿ ಇವಾಗ ಏನು ಆರ್ಡ್ರ್ ಮಾಡೋಣ, ಏನು ಸಿಕ್ಕಾಪಟ್ಟೆ ರೇಟು, ಬಟ್ ಓಕೆ, ಕೊಡ್ಬೋದು, ಅಷ್ಟೊಂದು ಏನಿಲ್ಲ, ಕೊಡ್ಬೋದು. ಬನ್ನಿ ಇವಾಗ ಆರ್ಡ್ರ್ ಮಾಡಾಯಿತು. ನೋಡಿ ಫೈನಲಾಗಿ ನಮ್ಮ ಆರ್ಡರ್ ಬಂದಿದೆ. ನೋಡಿ ಈ ಥರ ಇದೆ, ಒಂದು ವಾಟ್ರ್ ಬಾಟಲು, ಒಂದು ಫುಲ್ ಮೀಲ್, ಇದರಲ್ಲೇ ಬೇಜಾನಾಗೋಯ್ತು ನಮ್ಮಿಬ್ರಿಗೆ. ಯಪ್ಪ. ಬನ್ನಿ ಇವಾಗ ಊಟ ಗೀಟ ಮಾಡಿಕೊಂಡು ಹೊರಡ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಾದರೂ ಇದರಲ್ಲಿ ಏನಾದರೂ ಬೇಜಾರಾಗಿಂಥದ್ದು ಏನಾದರೂ ಮಾತಾಡಿದ್ರೆ ದಯವಿಟ್ಟು ಐ ಆಮ್ ಸೊ ಸಾರಿ. ಆ್ಯಂಡ್ ಏನಾದರೂ ತೋರ್ಸೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ರು ಏನೂ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಯಾ, ಚೆನ್ನಾಗಿತ್ತು ಊಟ ಎಲ್ಲ. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.